ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ. ಅದು ಕೆಸೆಟ್ ಇತಿಹಾಸ ಪ್ರಶ್ನೋತ್ತರದಲ್ಲಿ 2013ರಿಂದ 14ರವರೆಗಿನ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳು ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಆ ಲಿಂಕ್ ಇದೆ, ನೀವು ನೋಡಬಹುದು. ಸೊ ಇವತ್ತಿನ ವಿಡಿಯೋಗೆ ಬಂದ್ರೆ ಮಧ್ಯಕಾಲೀನ ಇತಿಹಾಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಖಲೀಫರ ಆಡಳಿತ, ಮೊಹಮ್ಮದ್ ಗಜ್ನಿ ಮತ್ತೆ ಮೊಹಮ್ಮದ್ ಗೋರಿ ಅವರ ಪಾಠವನ್ನ ಇವತ್ತು ನಿಮ್ಗೋಸ್ಕರ ತರುವಂತ ಪ್ರಯತ್ನ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಇಂಥ ಅತ್ಯುತ್ತಮವಾದ ವಿಡಿಯೋಗಳು ನಿಮ್ಗೋಸ್ಕರ ತರುತ್ತೆ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಗೆ ನೀವು ಸಹಾಯ ಮಾಡ್ಬೋದು. ಹಾಗೆ ಕಾಣ್ತಾ ಇರೋ QR ಕೋಡ್ನ ದಯವಿಟ್ಟು ಮರಿಬಿಡಿ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಅತ್ಯುತ್ತಮವಾದ ವಿಡಿಯೋಗಳನ್ನ ಸೆಟ್ರೇಟ್ ಮಾಡ್ತೀವಿ ಅಂತಂದ್ರೆ ಗೂಗಲ್ ಪೇ ನಂಬರ್ ಇದೆ, ಹಾಗೇನೆ ನಮ್ಮ ಸ್ಕ್ಯಾನರ್ ಅನ್ನ ಬಳಸ್ಬಿಟ್ಟು ನೀವು ಇದಕ್ಕೆ ಧನ ಸಹಾಯ ಮಾಡ್ಬೋದು. ಮಾಡಿದ್ದೆ ಆದ್ರೆ ಇನ್ನೂ ದೊಡ್ಡ ಮಟ್ಟದ ಡಿಜಿಟಲೈಸ್ ಮತ್ತೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಸೊ ಬನ್ನಿ, ಇವತ್ತಿನ 2013ರಿಂದ ಹಿಡಿದು 24ರವರೆಗೆ ಈ 3 ಟಾಪಿಕ್ಸ್ ಗಳ ಮೇಲೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋಣ. ಪ್ರಶ್ನೆ 2014ರಲ್ಲಿ ಈ ತರ ಕೇಳಿದೆ ನೋಡಿ. ದ ಟರ್ಮ್ ಆಫ್ ಖಲೀಫಾ ರೆಫರ್ಸ್, ಅಂದ್ರೆ ಖಲೀಫಾ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಖಲೀಫಾ ಎಂಬ ಪದವು ಸನ್ಯಾಸಿನ, ಮಿಲಿಟರಿ ಮುಖಂಡನ, ಉಲೇಮರ ಮುಖ್ಯಸ್ಥನ ಅಥವಾ ಮುಸ್ಲಿಂ ರಾಜ್ಯದ ಲೌಕಿಕ ಮತ್ತು ಆಧ್ಯಾತ್ಮಿಕ ಮುಖ್ಯಸ್ಥ ಅಂತ ಕೇಳಿದ್ರೆ ಇದು ನಿಮಗೆ ರೈಟ್ ಆನ್ಸರ್ ಆಗತ್ತೆ. ಓಕೆ, ಇದು ನಮ್ಗೆ ನೋಡ್ತಾ ಹೋದ್ರೆ ಖಲೀಫರ ಆಡಳಿತವನ್ನು ನೀವು ನೋಡ್ತಾ ಹೋದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಿಗ್ತಕ್ಕಂತ ಮ್ಯಾಟರ್ ಅಂತಂದ್ರೆ, ಖಲೀಫ್ ಅಂದ್ರೆ ಯಾರು ಅಂತಂದ್ರೆ ಮುಸ್ಲಿಂ ಧರ್ಮದ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರಿ ಅಂತ. ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಮರಣಾನಂತರ ಇಸ್ಲಾಂ ಧರ್ಮ ಪ್ರಚಾರ ಕಾರ್ಯವನ್ನ ಮುನ್ನಡೆಸ್ಕೊಂಡು ಹೋದವ್ರು ಯಾರಪ್ಪ ಅಂದ್ರೆ ಖಲೀಫರು. ಅದರಲ್ಲಿ ಬಹಳ ಪ್ರಮುಖವಾಗಿ 4 ಖಲೀಫರ ಆಡಳಿತ ಇತ್ತು. ಒಂದು ಅಬೂಬಕರ್, ಉಮರ್, ಉಸ್ಮಾನು ಮತ್ತೆ ಅಲಿ. ಆನಂತರದ ಖಲೀಫರ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಯಿತು. ಆನಂತರ ಈ ವ್ಯವಸ್ಥೆಯನ್ನ ಚೇಂಜ್ ಮಾಡ್ತಾ ಬಂದ್ರು, ಅಲ್ಲಲ್ಲಿ ವಿಭಜನೆಗಳಾಗ್ತಾ ಹೋಯ್ತು. ಹಾಗೆ ವಿಭಜನೆಯಾದಾಗ ರಶೀದುನ್ ಖಲೀಫರು, ಆಮೇಲೆ ಉಮಯ್ಯದ್ ಖಲೀಫರು, ಬಾಗ್ದಾದ್ ಖಲೀಫರು, ಅದಾದ್ಮೇಲೆ ಕೈರೋದ ಮ್ಯಾಮ್ಲುಕ್ ಸುಲ್ತಾನರ ಆಡಳಿತದ, ಆಮೇಲೆ ಫಾತಿಮಡ್ ಖಲೀಫರು, ಒಟ್ಟೋವನ್ ಖಲೀಫರು ಅಂತ ಹೇಳಿ ಒಂದಿಷ್ಟು ಖಲೀಫ್ ಆಡಳಿತದಲ್ಲಿ ಅಲ್ಲಲ್ಲಿ ನಾವು ಡಿಫರೆನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮ್ಯಾಟರ್ ಅಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಅದು ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಅಬೂಬಕರ್, ಉಮರ್, ಅಲಿ, ಉಸ್ಮಾನ್ ನಂತರ ಇಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಯಾಕೆ ಅಂತಂದ್ರೆ, ನೀವು ಬಾಗ್ದಾದ್ ಖಲೀಫರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ದಾರುಲ್ ಇಸ್ಲಾಂ ಅನ್ನುವಂತ ಒಂದು ನೀತಿ ತರ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಇಸ್ಲಾಂ ಧರ್ಮವನ್ನ ನೀವು ಎಲ್ಲೆಲ್ಲಿ ಕಾಲಿಡ್ತೀರೋ ಅಲ್ಲೆಲ್ಲ ಇಸ್ಲಾಂ ಮಯವನ್ನಾಗಿ ಪರಿವರ್ತಿಸಬೇಕು ಅನ್ನುವಂತ ನೀತಿಗೆ ಬಹಳಷ್ಟು ಕಟ್ಟು ಬಿದ್ದವರಾಗಿದ್ರು. ಹಂಗಾಗಿ ಬಾಗ್ದಾದ್ ಖಲೀಫ್ ಸಾಮ್ರಾಜ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತು. 750ನಿಂದ 1517ರವರೆಗೂ ಕೂಡ ಇವರ ಒಂದು ಬಾಗ್ದಾದ್ ಖಲೀಫರ ಅಸ್ತಿತ್ವ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು. ಇಲ್ಲಿ ಈ ಒಟ್ಟು ಬಾಗ್ದಾದ್ ಖಲೀಫರ ಅವನತಿ ಆಗಿದೆ ಹೇಗೆ ಅಂದ್ರೆ, ಮಂಗೋಲರ ಹಲುಕ್ ಖಾನ್ ದಾಳಿ ಮಾಡಿದ್ರಿಂದಾಗಿ ಬಾಗ್ದಾದ್ ಸಂಪೂರ್ಣವಾಗಿ ಲೂಟಿ ಆಯ್ತು. ಅಲ್ಲಿಗೆ ಬಾಗ್ದಾದ್ ಖಲೀಫರ ಆಡಳಿತ ಕೊನೆಗೊಳ್ಳುತ್ತೆ. ಇನ್ನು ಕೈರೋದಲ್ಲಿ ಮ್ಯಾಮ್ಲುಕ್ ಸುಲ್ತಾನರ ಆಡಳಿತ ಇತ್ತು. ಹೀಗೆ ಗುಲಾಮಗಿರಿ ವ್ಯವಸ್ಥೆ ಭಾರತದಲ್ಲಿ ಪರಿಚಯ ಆಗಿದ್ದೆ ಈ ಕೈರೋದ ಮ್ಯಾಮ್ಲುಕ್ ಸುಲ್ತಾನರ ಆಡಳಿತದಿಂದ. ಫಾತಿಮಡ್ ಖಲೀಫರು ಇದ್ರು, ಆಮೇಲೆ ಒಟ್ಟೋವನ್ ಖಲೀಫರು ಅಂತ ಕೂಡ ಬರ್ತಾರೆ. ಒಟ್ಟೋವನ್ ಖಲೀಫ್ ಸಾಮ್ರಾಜ್ಯ ಕೂಡ ಇತ್ತು. ಈಗ ನಾವೇನು ಇಸ್ತಾಂಬುಲ್ ಅಂತ ಏನ್ ಕರಿತೀವಿ, ಹಿಂದೆ ಅದನ್ನ ಕಾನ್ಸ್ಟಂಟಿನೋಪಲ್ ಅಂತ ಕೂಡ ಕರಿತಾ ಇದ್ರು. ಇವರ ಅವನತಿ ಆಗಿದ್ದು ನಿಮಗೆ ಗೊತ್ತಿದೆ 1453ರಲ್ಲಿ. ಯಾವಾಗ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಯ್ತೋ ಅಲ್ಲಿಗೆ ಇಲ್ಲಿ ಬದಲಾವಣೆಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಬಂತು. ಆನಂತರ 1571ರಿಂದ 1924ರವರೆಗೆ ಒಟ್ಟೋವನ್ ಖಲೀಫ್ ಸಾಮ್ರಾಜ್ಯ ಬಹಳ ಉನ್ನತವಾದ ಸ್ಥಿತಿಯಲ್ಲಿತ್ತು. ಬಟ್ 1ನೇ ಮಹಾಯುದ್ಧ ಏನ್ ಕೊನೆಗೊಳ್ತಲ್ಲ 1919ನಲ್ಲಿ, ಯಾವಾಗ 1ನೇ ಮಹಾಯುದ್ಧ ಕೊನೆಗೊಳ್ತೋ ಅಲ್ಲಿಗೆ ಬದಲಾವಣೆಗಳು ಶುರುವಾಗ್ತಾ ಬಂತು. ಕೊನೆಗೆ ಟರ್ಕಿನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ನಡೀತು. ಮುಸ್ತಫಾ ಕೆಮಲ್ ಪಾಷಾ ಈ ಒಂದು ಖಲೀಫ್ ಆಡಳಿತವನ್ನ ಕೊನೆಗೊಳಿಸಬೇಕು, ಪ್ರಜಾಪ್ರಭುತ್ವ ಆಡಳಿತವನ್ನ ತರಬೇಕು ಅನ್ನುವಂತ ಒಂದು ಕ್ರಾಂತಿಯನ್ನ ಶುರು ಮಾಡಿದ. ಮತ್ತೊಂದ್ ಕಡೆ ಖಲೀಫರ ಅಸ್ತಿತ್ವವನ್ನು ಕಡಿಮೆ ಮಾಡಬೇಕು ಅಂದ ಗೆದ್ದ ರಾಷ್ಟ್ರಗಳು ಇವು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುದು. ಇದಕ್ಕೆ ಪ್ರತಿಯಾಗಿ ಭಾರತದಲ್ಲಿ ಖಲೀಫ್ ಸಾಮ್ರಾಜ್ಯದ ಒಂದು ಅವನತಿ ವಿರುದ್ಧ ಇಲ್ಲಿ ಕೂಡ ನಮ್ಮಲ್ಲಿ 1919ಕ್ಕೆ ಒಂದು ಬೃಹತ್ ಚಳುವಳಿ ಕೂಡ ನಡೀತು. ನಿಮಗೆ ಗೊತ್ತಿದೆ, ಅಮೃತ್ಸರ್ ಘಟನೆಯ ಜೊತೆಗೆ ಭಾರತದಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿ ನಡೆದಂತ ಚಳುವಳಿ. ಯಾವ ಚಳುವಳಿ ಅಂತ ಹೇಳಿ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಓಕೆ,
ಹಂಗಾಗಿ ಮೊಹಮ್ಮದ್ ಅಲಿ, ಶೌಕತ್ ಅಲಿ ಅವರ ನೇತೃತ್ವದಲ್ಲಿ ನಡೆದಂತ ಬಹುದೊಡ್ಡ ಚಳುವಳಿ ಭಾರತದಲ್ಲಿ ಇದೇ ಟರ್ಕಿಯ ಒಂದು ಒಟೋವನ್ ಖಲೀಫರ ಆಡಳಿತವನ್ನ ಕೊನೆಗೊಳಿಸೋದನ್ನ ವಿರೋಧಿಸಿ ನಡೆದಂತ ಹೋರಾಟ. ಇದಿಷ್ಟು ಖಲೀಫರ್ ಬಗ್ಗೆ ನೀವು ಸ್ವಲ್ಪ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕಾಗತ್ತೆ. ಸೊ ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದೇ ಟಾಪಿಕ್ ಸಂಬಂಧಪಟ್ಟಂಗೆ ಅಫ್ಘನ್ ಪದದ ಅರ್ಥ ಕೇಳಿದ್ದಾರೆ 2018ರಲ್ಲಿ. ಹೋರಾಡು, ಕೂಗು, ಉಗ್ರತನ, ವೀರಾವೇಶ. ಆಕ್ಚುಲಿ ಇವು 4 ಕೂಡ ನಮ್ಗೆ ರಾಂಗ್ ಆನ್ಸರೇ ಆಗಿತ್ತು, ಬಟ್ ಅವ್ನು ಕೊಟ್ಟಿರೋದು ನಮ್ಗೆ ಕೂಗು ಅಂತ. ಈ ಅಫ್ಘನ್ ಅನ್ನೋದು ಪರ್ಷಿಯನ್ ಮೂಲ ಪದ ಅಂತ ಕೂಡ ಕರಿತೀವಿ. ಇಲ್ಲಿ ಸಸ್ಸಾನಿಡ್ ಸಾಮ್ರಾಜ್ಯದ ಆಳ್ವಿಕೆಯಿಂದಾಗಿ ಈ ಅಫ್ಘನ್ ಅನ್ನುವಂತ ಹೆಸರು ಇಲ್ಲಿಗೆ ನಮ್ಗೆ ಬರೋದಕ್ಕೆ ಶುರುವಾಯಿತು. ಅಫ್ಘನ್ ನಲ್ಲಿ ಒರಿಜಿನಲ್ ಆಗಿ ಅವರ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಕನ್ನಡಕ್ಕೆ ನಾವು ನೋಡ್ತಾ ಹೋದ್ರೆ ಕೊಲ್ಲುವುದು, ಹೊಡೆಯುವುದು, ಎಸೆಯುವುದು, ವಿರೋಧಿಸುವುದು, ರಕ್ಷಿಸುವುದು ಅಂತ ಹೇಳಿ ಅವ್ರದೇ ವೆಬ್ಸ್ಟರ್ ಡಿಕ್ಷನರಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಪದದ ಅರ್ಥ ಇದು. ಓಕೆ, ಈ ವೆಬ್ಸ್ಟರ್ ಡಿಕ್ಷನರೀಸ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಮೂಲ ಪದಗಳನ್ನ ಯಾವುದೇ ಭಾಷೆಗೆ ಭಾಷಾಂತರಿಸಿದಾಗ ನಮ್ಗೆ ಸಿಗ್ತಕ್ಕಂಥದ್ದು. ಅಫ್ಘಾನ್ ಅನ್ನುವಂಥ ಪದದ ಅರ್ಥನೇ ಇದು. ಓಕೆ, ಕೊಲ್ಲುವುದು, ಒಡೆಯುವುದು, ಎಸೆಯುವುದು, ವಿರೋಧಿಸುವುದು, ರಕ್ಷಿಸುವುದು ಎಂದರ್ಥ. ಬಟ್ ಕೂಗು ಅನ್ನೋದು ಇಲ್ಲೆಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಬಟ್ ಅವತ್ ಮಾತ್ರ 2018ಕ್ಕೆ ಇದೇ ಆನ್ಸರ್ನ ಅವನು ನಮ್ಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಅಫ್ಘನ್ ಅಂದ್ರೆ ಇದು ಅರ್ಥ. ಸೊ ನೆಕ್ಸ್ಟ್ ಬರೋಣ. ಮೊಹಮ್ಮದ್ ಗಜ್ನಿ ಬಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ 2021ರಲ್ಲಿ ಒಂದು ಕೇಳಿದಾರೆ ನೋಡಿ. ಮೊಹಮ್ಮದ್ ಗಜ್ನಿಯ ಮೇಲಿನ ಆಕ್ರಮಣಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಾಲಾನುಕ್ರಮದಲ್ಲಿ ಅಂದ್ರೆ ಬಟಿಂಡಾ ವಿಜಯ ಕೊಟ್ಟಿದ್ದಾರೆ, ನಾಗರಕೋಟ ವಿಜಯ, ತಾನೇಶ್ವರ ವಿಜಯ, ಕಲಿಂಜರ್ ಮತ್ತೆ ಗ್ವಾಲಿಯರ್ ವಿಜಯಗಳು. ಎ ಆಪ್ಷನ್ಸ್ ತಗೊಂಡ್ರೆ ನಿಮ್ಗೆ 1, 2, 3, 4 ಕ್ರಮಾನುಗತವಾಗಿ ನಿಮ್ಗೆ ಇವು ಸರಿ ಹೋಗ್ತವೆ ನೋಡಿ. ನಿಮ್ಗೆ ಪಕ್ಕದಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ, ಇದು ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಲಿಸ್ಟ್. ಇದನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಒಂದು ಭಾರತದ ಮೇಲೆ ಅವನು ವಲಸೆ ಬರಬೇಕು ಅಥವಾ ದಾಳಿ ಮಾಡಬೇಕು ಅಂದ್ರೆ ಖೈಬರ್ ಮತ್ತೆ ಬೋಲಾನ್ ಪಾಸ್ ಮುಖಾಂತರನೇ ಬರಬೇಕು. ಹಂಗಾಗಿ ಖೈಬರ್ ಮೇಲೆ ಮೊದಲ ದಾಳಿಯನ್ನ ಮಾಡ್ತಾರೆ. ಖೈಬರ್ ದಾಳಿಯನ್ನು ಮಾಡಿದ ನಂತರ ಆ ನಂತರದಲ್ಲಿ ಅಫ್ಘನ್ ಮೂಲ ಮತ್ತು ಭಾರತದ ಕಾಶ್ಮೀರದವರೆಗಿನ ಬೃಹತ್ ಸಾಮ್ರಾಜ್ಯ ಒಂದಾಯ್ತು. ಅದು ಹಿಂದೂ ಶಾಹಿ ಮನೆತನ ಅಂತ ಕರಿತೀವಿ. ಹಿಂದೂ ಶಾಹಿ ಮನೆತನದಲ್ಲಿ ರಾಜ ಜೈಪಾಲ್ ಅವಾಗ ಅಧಿಕಾರದಲ್ಲಿದ್ದ. ಹಾಗಾಗಿ 1001ರಲ್ಲಿ ರಾಜ ಜೈಪಾಲ್ನನ್ನ ಸೋಲಿಸೋದ್ರ ಮುಖಾಂತರವಾಗಿ ಸಿಂಧೂ ನದಿಯ ದಡಕ್ಕೆ ಬರ್ತಾನೆ. ಅಂದ್ರೆ ಹಿಂದೂ ಕುಶ್ ಮೌಂಟೇನ್ ಗಳನ್ನ ದಾಟ್ಕೊಂಡ್ಬಿಟ್ಟು ಈತ ಬಂದದ್ದು ಎಲ್ಲಿಗೆ, ಹಿಂದೂ ಶಾಹಿ ಮನೆತನಕ್ಕೆ ಎಂಟ್ರಿ ಆದ. ನೀವು ಇದನ್ನ ಮ್ಯಾಪ್ ಮುಖಾಂತರ ನೆನ್ಪಿಟ್ಕೊಂಡ್ರೆ ಮಾತ್ರ ಸಾಧ್ಯ. ನೋಡಿ, ಖೈಬರ್ ಮತ್ತೆ ಬೋಲಾನ್ ಪಾಸ್ಗಳು ಇಲ್ಲಿ ಬರ್ತವೆ. ಇದನ್ನ ದಾಟಿದ್ರೆ ನಮ್ಗೆ ಇಲ್ಲಿ ಹಿಂದೂ ಕುಶ್ ಮೌಂಟೇನ್ಗಳು ಬರ್ತವೆ. ಆವಾಗ ಕಾಶ್ಮೀರಕ್ಕೆ ಎಂಟ್ರಿ ಕೊಡೋದು. ಹಂಗಾಗಿ 1001ರಲ್ಲಿ ರಾಜ ಜೈಪಾಲ್ನ ಸಾಮ್ರಾಜ್ಯ ಇವತ್ತಿನ ಪೂರ್ತಿ ಕರಾಚಿ, ಮಧ್ಯ ಭಾರತ ಇದಿಷ್ಟು ಕೂಡ ಆವಾಗಿನ ಕಾಲಕ್ಕೆ ಇತ್ತು. ಹಾಗಾಗಿ ರಾಜ ಜೈಪಾಲ್ನ ದಾಳಿ ಅದಾದ್ಮೇಲೆ 1004ರಲ್ಲಿ ಬಟಿಂಡಾ ಮೇಲೆ ದಾಳಿಯನ್ನ ಮಾಡ್ತಾನೆ. ಬಟಿಂಡಾ ಈ ಭಾಗದಲ್ಲಿ ಕಾಶ್ಮೀರದ ದಕ್ಷಿಣಕ್ಕೆ ಅಂದ್ರೆ ಇವತ್ತಿನ ಇಸ್ಲಾಮಾಬಾದ್ ಮತ್ತೆ ಭಾರತದ ಪಂಜಾಬ್ ಭಾಗಕ್ಕೆ ಇದ್ದಂಥದ್ದು. ಇದನ್ನ ಕೂಡ ಗೆಲ್ತಾನೆ. ಅದಾದ್ಮೇಲೆ ಅದರ ದಕ್ಷಿಣ ಭಾಗಕ್ಕೆ ಬರುವಂತದ್ದು ಮುಲ್ತಾನ್. ನೋಡಿ, ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಅವನಿಗೆ ಮುಲ್ತಾನ್ ಸಿಗುತ್ತೆ. ಮುಲ್ತಾನ್ ನಲ್ಲಿ ಫತೇ ದೌದ್ ಆಡಳಿತದಲ್ಲಿತ್ತು, ಅವನನ್ನ ಕೂಡ ಆತ ಸೋಲಿಸ್ತಾನೆ. ಅದಾದ ನಂತರ ಆನಂದಪಾಲ ಬರ್ತಾನೆ. ರಾಜ ಜೈಪಾಲ್ನ ಮಗ ಆನಂದಪಾಲ ಅಧಿಕಾರದಲ್ಲಿದ್ದ. ಈ ಆನಂದಪಾಲನ ಪುನಃ ಮತ್ತೆ ಇಲ್ಲಿ ಸೋಲಿಸ್ತಕ್ಕಂಥದ್ದು. ರಿಟರ್ನ್ ವಾಪಸ್ ಹೋದ್ಮೇಲೆ ಮತ್ತೆ ಬರ್ತಾನೆ, ಆನಂದಪಾಲನನ್ನ ಸೋಲಿಸ್ತಾನೆ. ಆನಂದಪಾಲನನ್ನ ಚೌತ್ ಕದನದ ಬಳಿಯಲ್ಲಿ ಆತ ಸೋಲಿಸ್ತಕ್ಕಂಥದ್ದು. ಹಂಗಾಗಿ ಚೌತ್ ಕದನದಲ್ಲಿ ಆನಂದಪಾಲನನ್ನ ಸೋಲಿಸ್ತಾನೆ. ಅಲ್ಲಿಂದ ಮುಂದೆ ಕಾಂಗ್ರಾ, ಮತ್ತೆ ಸೇಮ್ ಇದೇ ರೂಟೆ ಕಾಂಗ್ರಾಕ್ಕೆ ಬರ್ತಾನೆ. ಕಾಂಗ್ರಾ ಮತ್ತೆ ನಾಗರ್ಕೋಟ್ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿ ಅನೇಕ ದೇವಾಲಯಗಳನ್ನ ಲೂಟಿ ಮಾಡ್ತಾನೆ. ನೆಕ್ಸ್ಟ್ ಶಾಹಿ ರಾಜ್ಯದಲ್ಲಿ ವಾಪಸ್ ಹೋದ್ಮೇಲೆ ಮತ್ತೆ 3ನೇ ಬಾರಿ ವಾಪಸ್ ಬಂದಾಗ ಇಲ್ಲಿ ಶಾಹಿ ರಾಜ್ಯವಾಗಿದ್ದಂತ ತ್ರಿಲೋಚನ್ ಪಾಲ ಇದ್ದ. ಆನಂದಪಾಲ್ನ ಮಗ ತ್ರಿಲೋಚನ್ ಪಾಲ ಅಧಿಕಾರದಲ್ಲಿದ್ದ. ನೆನ್ಪಿಟ್ಕೊಳ್ಳಿ, ಜೈಪಾಲ್ನ ಮಗ ಆನಂದಪಾಲ್ನ ಮಗ ತ್ರಿಲೋಚನ್ ಪಾಲ ಇದ್ದ. ಅವನನ್ನ ಕೂಡ ಸೋಲಿಸ್ಬಿಟ್ಟು ವೈಹ್ಯಾಂಡ್ ದಾಳಿಯಲ್ಲಿ ಸಂಪೂರ್ಣವಾಗಿ ಗೆಲ್ತಾನೆ. ನೆಕ್ಸ್ಟ್ ಪೇಶಾವರ್ನ ಕೂಡ ವಶಪಡಿಸ್ಕೊಳ್ತಾನೆ. ನೋಡಿ, ಹಿಂದೆ ಬಂದಾಗ ಮುಲ್ತಾನ್ ವಶಪಡಿಸ್ಕೊಂಡ್ರು, ನಂತರ ಪೇಶಾವರ್ನ ವಶಪಡಿಸ್ಕೊಳ್ತಾರೆ. ಪುನಃ ಮತ್ತೆ ವಾಪಸ್ ಮತ್ತೆ ರಿಟರ್ನ್ಸ್ ದಾಳಿಯನ್ನು ಮಾಡ್ತಾನೆ. ರಿಟರ್ನ್ಸ್ ದಾಳಿ ಮಾಡಿದಾಗ ಥಾನೇಶ್ವರ್, ಮತ್ತೆ ಇಲ್ಲೇ ಬರ್ಬೇಕು ನೀವು, ಥಾನೇಶ್ವರದ ಮೇಲೆ ದಾಳಿ ಮಾಡ್ತಾನೆ. ಅಗೈನ್ ಥಾನೇಶ್ವರದಿಂದ ಕಾಶ್ಮೀರದ ಕಡೆ ಹೊರಡ್ತಾನೆ. ಸೌತ್ ದಾಳಿಗಳು ಮುಗಿದಿದ್ರಿಂದಾಗಿ ಆತ ಎಂಟ್ರಿ ಕೊಡೋದು ಈ ತರದ ಕಾಶ್ಮೀರದ ಬಾರ್ಡರ್ಗಳಿಗೆ ಕೊಡ್ತಾನೆ. ಅದಾದ ನಂತರ ದಕ್ಷಿಣಕ್ಕೆ ಬರ್ತಾ ಆತ ಮಥುರಾದ ಮೇಲೆ ದಾಳಿ ಮಾಡ್ತಾನೆ. ಕಾಶ್ಮೀರದಿಂದ ಮಥುರಾದಿಂದ ಕನೌಜ್ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಪ್ರತಿಹಾರ ರಾಜ್ಯಪಾಲನನ್ನ ಆತ ಸೋಲಿಸ್ತಾನೆ. ಅಗೈನ್ ಪಂಜಾಬ್ ಅನ್ನ ವಶಪಡಿಸ್ಕೊಳ್ತಾರೆ. ನೆಕ್ಸ್ಟ್ ಗ್ವಾಲಿಯರ್ ಮೇಲೆ ದಾಳಿ ಮಾಡ್ತಾರೆ, ಮಧ್ಯಪ್ರದೇಶದವರೆಗೆ. ಅದಾದ ನಂತರ ಇದು ನಿಮ್ಗೆ ಇಂಪಾರ್ಟೆಂಟು, 1925-26ರ ಸೋಮನಾಥ
ಗುಜರಾತ್ನ ಸೋಮನಾಥದ ಮೇಲಿನ ದಾಳಿ, ಅಲ್ಲಿಂದ ಆತ ವಾಪಸ್ ಹೋಗೋ ಸಂದರ್ಭದಲ್ಲಿ ಜಾಟರು ಇವನನ್ನ ಹೊಡೆದಾಕ್ತಾರೆ. ಅಲ್ಲಿಗೆ 1027ಕ್ಕೆ ಅವನಿಗೆ ಮರಣ ಆಗುತ್ತೆ. ಇದನ್ನ ಕಂಪ್ಲೀಟ್ ಆಗಿ ನೀವು ನೆನಪಿಟ್ಕೊಂಡ್ರೆ ಮಾತ್ರ ತುಂಬಾ ಅದ್ಭುತವಾಗಿ ಈ ಟಾಪಿಕ್ಸ್ ನೀವೇನ್ ಮಾಡ್ಬೋದು, ನೆನಪು ಮಾಡ್ಬೋದು. ನೋಡಿ, ಮ್ಯಾಪ್ಗಳು ಹಾಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಪ್ಲೇಸ್ಗಳನ್ನ ನೀವು 1 2 3 4 ಅಂತ ಬರ್ಕೊಳ್ತಾ ಹೋದ್ರೆ ನಿಮ್ಗೆ ಇದು ನೆನಪಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಇದ್ರ ಬಗ್ಗೆ ಕೇಳಿರೋ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಮೊಹಮ್ಮದ್ ಗಜ್ನಿ ನ್ಯಾಯದ ಪ್ರೇಮಿ. ಮೊಹಮ್ಮದ್ ಗಜ್ನಿ ನ್ಯಾಯದ ಪ್ರೇಮಿ. ಅವನು ನ್ಯಾಯವನ್ನ ಮಾಡುವಲ್ಲಿ ಸಾಕಷ್ಟು ಕಠಿಣರಾಗಿದ್ದ. ನ್ಯಾಯವನ್ನು ವಿತರಿಸುವ ಸಮಯದಲ್ಲಿ ಸಂಪೂರ್ಣ ನಿಷ್ಪಕ್ಷಪಾತ ಮನೋಭಾವವನ್ನ ಹೊಂದಿದ್ದ. ಸೊ ವಿವರಣೆ ರೈಟ್ ಆಗಿದೆ. ಅದು ಭಾರತದಲ್ಲ, ಅವನು ತನ್ನ ಪ್ರಾಂತ್ಯ ಗಜ್ನಿಯನ್ನ ಅತ್ಯಂತ ಶ್ರೀಮಂತ ಮಾಡೋದಕ್ಕೆ ಈ ಕ್ರಮ ಕೈಗೊಂಡಿದ್ದ. ಅವನು ಕವನವನ್ನ ಕೇಳಲು ತುಂಬಾ ಇಷ್ಟಪಡ್ತಾ ಇದ್ದ. ಯುದ್ಧಗಳ ಸಮಯದಲ್ಲೂ ತನ್ನ ಕವನ ಹೇಳುವ ಬಾಯಾರಿಕೆಯನ್ನ ಪೂರೈಸಲು ಸಮಯವನ್ನ ಉಳಿಸ್ಕೊಳ್ತಿದ್ದ ಅಂತಿದೆ. ಸೊ ಇದು ಕೂಡ ರೈಟು. ಯಾಕೆ ಅಂತಂದ್ರೆ ಅವನು ಭಾರತ ಮೇಲೆ ದಾಳಿ ಮಾಡುವಾಗ ಅವನ ಜೊತೆ ಕರ್ಕೊಂಡು ಬಂದಂತ ವಿದ್ವಾಂಸರುಗಳ ಮೇಲೆ ಆಧಾರದ ಮೇಲೆ ನಮ್ಗೆ ಅದು ಗೊತ್ತಾಗತ್ತೆ. ಹಾಗಾಗಿ ಮತ್ತೆ ಆರ್ ಎರಡೂ ಸರಿ ಇದೆ. ಆದ್ರೆ ಗೆ ಸರಿಯಾದ ವಿವರಣೆ ಆರ್ ಆಗೋದಿಲ್ಲ ಅಂತ. ಯಾಕೆಂದ್ರೆ ಕವನ ಕೇಳೋದಕ್ಕೂ ನ್ಯಾಯಸಮ್ಮತಿ ಕೊಡೋದಕ್ಕೂ ಇಲ್ಲಿ ನಾಟ್ ಎ ಡಿಫರೆನ್ಸ್. ಇದಕ್ಕೆ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ. ಸೊ ಹಂಗಾಗಿ ಅದು ನಮ್ಗೆ ಬರೋದಿಲ್ಲ. ನೆಕ್ಸ್ಟ್ ಬರೋಣ. ನೋಡಿ, ಅದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ದ ಸೆಲೆಬ್ರೇಟೆಡ್ ಪರ್ಷಿಯನ್ ಪೊಯೆಟ್. ನೋಡಿ, ಅವನಿಗೆ ಕವನ ಕೇಳುವ ಮನೋಭಾವ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಪರ್ಷಿಯನ್ ಪೊಯೆಟ್ ಫಿರ್ದೂಷಿ ವಾಸ್ ಅಡ್ನೋರ್ಡ್ ದ ಕೋರ್ಟ್ ಅಂತ ಇದೆ. ಪೂಜನೀಯ ಪರ್ಷಿಯನ್ ಕವಿ ಫಿರ್ದೂಷಿ ಯಾರ ಆಸ್ಥಾನಿಕನಾಗಿದ್ದ ಅಂದ್ರೆ ಮೊಹಮ್ಮದ್ ಗಜ್ನಿಯ ಆಸ್ಥಾನಿಕನಾಗಿದ್ದನು. ಇದೇ ಫಿರ್ದೋಷಿ, ನೋಡಿ ಇವನ ಬಗ್ಗೆ 2017ರ ಪ್ರಶ್ನೆ ಇದು. ಫಿರ್ದೋಷಿ ಒಬ್ಬ ಪರ್ಷಿಯನ್ ಕವಿ. ಇರಾನ್ನ ಐತಿಹಾಸಿಕ ಬರವಣಿಗೆಗಳ ಕರ್ತೃ ಅಂತ ಕೂಡ ಇವನನ್ನು ಕರೀತಾರೆ. ಇವನು ಬರೆದದ್ದೇ ಶಹನಾಮ, ಪರ್ಷಿಯನ್ ಕೃತಿ. ಅದು ಇಂಗ್ಲಿಷಲ್ಲಿ ಅದನ್ನ ದ ಬುಕ್ ಆಫ್ ಕಿಂಗ್ಸ್ ಅಂತ ಕೂಡ ಕರೀತಾರೆ. ಶಹನಾಮ ಅಂದ್ರೆ ದ ಬುಕ್ ಆಫ್ ಕಿಂಗ್ಸ್ ಅಂತ. ಒಂದು ಕಡೆ ಅದ್ರ ಉಲ್ಲೇಖ ಇದೆ. ಸುಮಾರು 10 ದೊರೆಗಳ ಸಂಪೂರ್ಣ ಪರ್ಷಿಯನ್ 10 ದೊರೆಗಳ ವಿವರಗಳನ್ನು ಇವನು ಇದರಲ್ಲಿ ದಾಖಲು ಮಾಡಿದ್ದ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಬ್ಬ ಬರ್ತಾನೆ ಅಲ್ವೆರೂರಿ. ಇವನೊಬ್ಬ ತತ್ವಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ ಮತ್ತು ಮಧ್ಯಕಾಲೀನ ಭಾರತದ ಸಂಪೂರ್ಣ ಭೌಗೋಳಿಕ ವಿವರಗಳು ಅಂತ ಕರಿತೀವಿ. ಮಧ್ಯಕಾಲೀನ ಇತಿಹಾಸದ ಸಂಪೂರ್ಣ ಭೌಗೋಳಿಕ ವಿವರಗಳನ್ನ ಬಹಳ ಅತ್ಯುತ್ತಮವಾಗಿ ಕೊಟ್ಟವನು ಯಾರು ಅಂದ್ರೆ ಅಲ್ಬೆರೂನಿ. ಇವನು ಗಜ್ನಿ ದಂಡಯಾತ್ರೆಗಳ ವಿವರವನ್ನು ಕೂಡ ಇಲ್ಲಿ ಮಾಡಿದ್ದ. ಹಾಗಾಗಿ ಕಿತಾಬುಲ್ ಹಿಂದ್ ಇವನು ಬರೆದಂತ ಪುಸ್ತಕ ದ ಬುಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಇಂಗ್ಲಿಷ್ ಅಲ್ಲಿ ಇದನ್ನ ಕರೀತಾರೆ. ಇದಿಷ್ಟು ಕೂಡ ನಮ್ಗೆ ಮೊಹಮ್ಮದ್ ಗಜ್ನಿಯ ಮತ್ತು ಗೋರಿ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ ಇನ್ನೂ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಕೇಳಿದ್ದಾರೆ ನೋಡಿ, 2021ರಲ್ಲಿ ಕೇಳಿರೋ ಪ್ರಶ್ನೆ ಏನೋ, ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಮೊಹಮ್ಮದ್ ಗೋರಿ ಗುಜರಾತ್ನ ಮೇಲೆ ನಡೆಸಿದಂತ ದಾಳಿ, ಮೊದಲ ತರಾಯಿನ್ ಯುದ್ಧ, ಮೊಹಮ್ಮದ್ ಗೋರಿಯ ಲಾಹೋರ್ ಮೇಲಿನ ಮೊದಲ ಆಕ್ರಮಣ, ಮೊಹಮ್ಮದ್ ಗೋರಿಯ ಸಿಂಧ್ನಿಂದ ದೊಡ್ಡ ಕೊಳ್ಳೆ ಹೊಡೆದು ಗೌರವವನ್ನ ಪಡೆದದ್ದು ಹೇಗೆ ಅಂತ. ಆಪ್ಷನ್ ಬಂದ್ಬಿಟ್ಟಿದೆ ನಿಮ್ಗೆ 1 3 4 2 ಆಗತ್ತೆ. ಓಕೆ, ನೋಡಿ ಇಲ್ಲಿ ಮೊಹಮ್ಮದ್ ಗೋರಿಯ ಸಂಪೂರ್ಣ ದಂಡಯಾತ್ರೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. 1175 ಮುಲ್ತಾನ್ ಮೇಲೆ ದಾಳಿ. ಗಜ್ನಿ ವಶಪಡಿಸಿಕೊಂಡ ನಂತರ ಗೋರಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈತ ಭಾರತದಲ್ಲಿ ಗೆದ್ದ ಪ್ರದೇಶಗಳ ಮೇಲೆ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ. ಉಳಿಸೋಕೆ ಆತ ಟ್ರೈ ಮಾಡ್ದ. ಹಂಗಾಗಿ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನೆ. ಗುಜರಾತ್ ಮೇಲೆ ದಾಳಿ ಮಾಡಿದಾಗ ಗುಜರಾತ್ ಅಲ್ಲಿದ್ದಂತ 2ನೇ ಭೀಮದೇವ ಈಗ ಇವರನ್ನ ವಿರೋಧಿಸಕ್ಕೆ ಸಾಧ್ಯ ಆಗಿರಲಿಲ್ಲ. ಆನಂತರ 1179ಕ್ಕೆ ಪೇಶಾವರ್ ಮೇಲೆ ದಾಳಿ ಮಾಡ್ತಾನೆ. 1180 ಖುಷ್ರೂ ಮಲ್ಲಿಕ್ನನ್ನ ದಾಳಿ ಮಾಡಿ ಸೋಲಿಸ್ತಾರೆ. ಇನ್ನು 1085ರಲ್ಲಿ ಪಂಜಾಬ್ ಮೇಲೆ ದಾಳಿ ಮಾಡಿದಾಗ ಸಾಯಿಲ್ಕೋಟ್ ಪ್ರದೇಶಗಳನ್ನ ಗೆಲ್ತಾರೆ. ಇನ್ನು 1186 ಲಾಹೋರ್ನ ಖುಸ್ರೂ ಮಲ್ಲಿಕ್ನನ್ನ ಪುನಃ ದಾಳಿ ಮಾಡಿಬಿಟ್ಟು ಸೋಲಿಸ್ತಾನೆ. ಇನ್ನು ಭಟಿಂಡಾ ಮೇಲಿನ ವಶ ಆಗತ್ತೆ. 1189ರಲ್ಲಿ 190ರಲ್ಲಿ ಸಿಂಧನ್ನ ಗೆದ್ದು ವಾಪಸ್ ಹೋಗುವಾಗ ಬಹಳ ದೊಡ್ಡ ಮಟ್ಟದ ಗೌರವವನ್ನ ಆತ ಇಲ್ಲಿಂದ ಪಡ್ಕೊಂಡ. ಆ ನಂತರ ಮೊದಲ ತರಾಯಿನ್ ಯುದ್ಧದಲ್ಲಿ ರಾಜ ಜಯಚಂದ್ರ ಇಲ್ಲಿ ಸಂಪೂರ್ಣವಾಗಿ ಬೃಹತ್ ಆಗಿರ್ತಕ್ಕಂಥ ದೊರೆ ಆಗಿದ್ದರಿಂದಾಗಿ ಅವನು ಇಡೀ ಒಕ್ಕೂಟಕ್ಕೆ ಸಪೋರ್ಟ್ ಮಾಡಿದ್ದ. ಪೃಥ್ವಿರಾಜ್ ಚೌಹಾಣ್ನ ಸಪೋರ್ಟ್ ಕೂಡ ಇತ್ತು. ಹಂಗಾಗಿ ಮೊದಲ ತರಾಯಿನ್ ಯುದ್ಧ ನಡೀತು. ತರಾಯಿನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಸೋತು ವಾಪಸ್ ಹೋಗಿದ್ದ. ಪುನಃ 2ನೇ ತರಾಯಿನ್ ಬರ್ತದೆ. ಈಗ ರಾಜ ಜಯಚಂದ್ರನ ಸಪೋರ್ಟ್ ಪೃಥ್ವಿರಾಜ್ ಚೌಹಾಣ್ಗೆ ಇರಲಿಲ್ಲ. ಹಂಗಾಗಿ ಪೃಥ್ವಿರಾಜ್ ಚೌಹಾಣ್ 1192ರಲ್ಲಿ 2ನೇ ತರಾಯಿನ್ ಯುದ್ಧದಲ್ಲಿ ಆತ ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ, ಗೋರಿ ಗೆಲ್ತಾನೆ. ಅದಾದ್ಮೇಲೆ ಚಾಂದ್ವಾರ ಕದನ, ವೆರಿ ಇಂಪಾರ್ಟೆಂಟ್ ಕದನ ಇದು. ಯಾಕೆಂತಂದ್ರೆ ರಾಜ ಜಯಚಂದ್ರ ಏಕಾಂಗಿ ಆದ್ಮೇಲೆ ಪೃಥ್ವಿರಾಜ್ ಚೌಹಾಣ್ನ ನಂತರ ರಾಜ ಜಯಚಂದ್ರ ಏಕಾಂಗಿ ಆಗಿದ್ದ. ಇವನನ್ನು ಕೂಡ ಆತ ಸೋಲಿಸ್ತಾರೆ.
ಹಾಗಾಗಿ ತನ್ನ ಅಳಿಯನಿಗೆ ಮಾಡಿದ ಮೋಸ ಈಗ ಅವನಿಗೆ ರಿಟರ್ನ್ ಆಗಿತ್ತು. ಚಾಂದ್ವಾರ ಕದನದಲ್ಲಿ ಕುತುಬುದ್ದೀನ್ ಐಬಕ್ ಕೂಡ ಇಲ್ಲಿ ನೇತೃತ್ವವನ್ನು ವಹಿಸಿದ್ದ. ನೆನ್ಪಿಟ್ಗಳು, ಕುತುಬುದ್ದೀನ್ ಐಬಕ್ ನೇತೃತ್ವ ವಹಿಸಿದ್ದ. ಆನಂತರ ಮತ್ತೊಬ್ಬ ಮೊಹಮ್ಮದ್ ಗೋರಿಯ ದಂಡನಾಯಕ ಭಾರತ ಮೇಲೆ ದಾಳಿ ಮಾಡ್ತಾನೆ 1802ರಿಂದ 5ರವರೆಗೆ. ಬಕ್ತಿಯಾರ್ ಖಿಲ್ಜಿ ದಾಳಿ ಮಾಡ್ತಕ್ಕಂಥದ್ದು ಈ ಭಾಗ ಬಿಹಾರ್ ಮತ್ತೆ ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ. ಇವಾಗೇನೆ ಅವನು ಮಾಡಿದ್ದು ನಳಂದ ವಿವಿಯನ್ನ ಸುಟ್ಟಾಕಿ ಲೂಟಿ ಮಾಡಿದ್ದೆ ಈ ಬಕ್ತಿಯಾರ್ ಖಿಲ್ಜಿ. ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಗೋರಿಯ ದಂಡನಾಯಕನಿಂದ ಭಾರತದಲ್ಲಿ ನಳಂದ ವಿವಿ ನಾಶ ಆಗುತ್ತೆ. ಹಾಗೆ ಈ ಮೊಹಮ್ಮದ್ ಗೋರಿ ವಾಪಸ್ ಹೋಗುವಾಗ ಖೋಕಾರರು ಇವನನ್ನ ಹೊಡೆದು ಸಾಯಿಸ್ತಾರೆ. ಅಲ್ಲಿಗೆ ಮೊಹಮ್ಮದ್ ಗೋರಿ ದಂಡಯಾತ್ರೆ ಭಾರತದಲ್ಲಿ ಕ್ಲೋಸ್ ಆಗುತ್ತೆ. ಇದು ಇಷ್ಟು ನಿಮ್ಗೆ ಮೊಹಮ್ಮದ್ ಗಜ್ನಿ ಗೋರಿಗೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಷ್ಟು ಪ್ರಶ್ನೆಗಳನ್ನ ನಮ್ಮಲ್ಲಿ ಕೇಳಿದ್ದಾರೆ. ಕಾಣ್ತಾರ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದ್ಭುತವಾಗಿ ಈ ಚಾನಲ್ ನ ಸಪೋರ್ಟ್ ಮಾಡಬೇಕು. ಇನ್ನೂ ಉತ್ತಮವಾದಂತಹ ಅವಶೇಷಗಳು ಮತ್ತೆ ನಮ್ಗೆ ಸಪೋರ್ಟ್ಸ್ ಬೇಕು, ಒಂದಿಷ್ಟು ಸಾಮಾನು ಸಲಕರಣೆಗಳನ್ನು ಕೊಡಬೇಕಾಗಿದೆ. ಹಂಗಾಗಿ ನೀವು QR ಕೋಡ್ ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡ್ತೀನಿ ಅಂತ ಅನ್ಕೊಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು, ಬಾಯ್.